ನಮಸ್ಕಾರ. ನನ್ನ ಹೆಸರು ಜ್ಯೋತಿ ಸೋಮಶೇಖರ್, ಮಹಿಳಾ ಜಿಲ್ಲಾಧ್ಯಕ್ಷೆ, ಕರ್ನಾಟಕ ರಕ್ಷಣಾ ವೇದಿಕೆ ಶಿವಮೊಗ್ಗ. ನಾನು ನಮ್ಮ ಊರು ಹುಟ್ಟಿದೂರು ಸಕಲೇಶಪುರ, ಹಾಸನ ಜಿಲ್ಲೆ, ಸೇರಿದೂರು ಚಿಕ್ಕಮಗಳೂರು. ಆದರೆ ನಾವು ಇಲ್ಲೇ ಸೆಟ್ಲಾಗಿದ್ದೀವಿ. ನನ್ನ ಗಂಡ ಪೊಲೀಸ್ ಇಲಾಖೆಯಲ್ಲಿರೋದ್ರಿಂದ ನಂದೊಂದು ಸ್ವಂತ ಒಂದು ವೃದ್ಧಾಶ್ರಮ ಎಲ್ಲ ಇದೆ, ನಡೆಸ್ಕೊಂಡು ಬಂದು ಸಮಾಜ ಸೇವಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾವು ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರಾವತಿ ತುಂಬ ಎಲ್ಲದರಲ್ಲೂ ಕೂಡ ಹೆಸರುವಾಸಿಯಾಗಿದೆ. ಇವತ್ತು ಏಕಾದಶಿ, ವೈಕುಂಠ ಏಕಾದಶಿ ಇರೋದ್ರಿಂದ ನಾವು ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ಹಳೆಯ ಕಾಲದ ಪುರಾತನವಾದದ್ದು, ತುಂಬ ಹೆಸರುವಾಸಿಯಾದ, ತುಂಬ ಶಕ್ತಿಯುತವಾದ ಕ್ಷೇತ್ರ ಇದು. ಈ ಕ್ಷೇತ್ರಕ್ಕೆ ನಾವು ಯಾವಾಗಲೂ ಕೂಡ ಶುಕ್ರವಾರ ಮಂಗಳವಾರ ಬರ್ತಾ ಇರ್ತೀವಿ. ತುಂಬ ಜನಗಳು ಸಹ ಎಲ್ಲರೂ ಬರ್ತಾ ಇರ್ತಾರೆ. ಇವತ್ತಂತೂ ತುಂಬ ರಶ್ ಇದೆ. ತುಂಬ ಸಾಲಿನಲ್ಲಿ ಎಲ್ಲ ಜನ ಬಂದು ದೇವ್ರ ದರ್ಶನ ಮಾಡ್ಕೊತಾ ಇದ್ದಾರೆ. ತುಂಬ ಖುಷಿ ಅನ್ನಿಸ್ತಾ ಇದೆ. ಯಾಕೆಂತಂದರೆ ನಾವು ಇರೋ ಈ ಜಾಗದಲ್ಲೇ ಇರೋಂಥ ಒಂದು ಸ್ಥಳೀಯವಾದ ಜಾಗದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಇಷ್ಟೊಂದು ಅದ್ಭುತವಾದ ಅಲಂಕಾರ, ಸೇವೆ ದಿನನಿತ್ಯ ನಡೀತಿದೆ. ಅದರಲ್ಲೂ ಇವತ್ತು ವಿಶೇಷವಾದ ಅಲಂಕಾರವನ್ನು ಮಾಡಿದ್ದಾರೆ. ನೋಡಲಿಕ್ಕೆ ನಿಜವಾಗ್ಲೂ ಸ್ವರ್ಗದ ಬಾಗಿಲೇ ತೆಗೆದಂಗಿದೆ ದೇವಸ್ಥಾನದಲ್ಲಿ. ವೈಕುಂಠ ಏಕಾದಶಿ ದಿನವಾಗಿದ್ದಂಥ ಇವತ್ತಿನ ದಿನ ಲಕ್ಷ್ಮೀ ನರಸಿಂಹ ತನ್ನ ತೊಡೆಯ ಮೇಲೆ ಲಕ್ಷ್ಮಿಯನ್ನು ಕೂರಿಸ್ಕೊಂಡಿರತಕ್ಕಂಥ ವೈಭವಕರವಾದಂತಹ ಒಂದು ಇವತ್ತಿನ ದಿನ ದರ್ಶನ ಮತ್ತು ಅಲಂಕಾರ ತುಂಬ ವಿಶೇಷವಾಗಿದೆ. ತುಂಬ ಖುಷಿ ಅನ್ನಿಸ್ತಾ ಇದೆ. ನಮ್ಮೂರಲ್ಲಿ ಇಂಥ ದೇವಸ್ಥಾನ ಇರೋದು ತುಂಬಾ ಖುಷಿ. ಎಲ್ಲರೂ ಬನ್ನಿ, ಒಂದು ಸರಿ ಭೇಟಿ ಕೊಡಿ. ಎಲ್ಲರೂ ಸಹ ಈ ಒಂದು ಸ್ವಾಮಿ ಕೃಪೆಗೆ ಪಾತ್ರರಾಗಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ಸಹ ನಾವು ಎಲ್ಲ ನಮ್ಮ ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ನಾನು, ನನ್ನ ಗಂಡ, ನಮ್ಮ ಅಮ್ಮ ಬಂದಿದ್ದಾರೆ ಊರಿಂದ, ನನ್ನ ತಂಗಿ ಮಗ ಎಲ್ಲ, ನಾವು ನನ್ನ ಮಗಳು ಎಲ್ಲ ಬಂದಿದ್ದೀವಿ. ಖುಷಿ ಅನ್ನಿಸ್ತಾ ಇದೆ, ತುಂಬ ಸಂತೋಷ. ಧರ್ಮವಾಹಿನಿಯವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಯಾಕೆಂದರೆ ಸ್ಥಳೀಯರದ ಮಾತು ಕೇಳೋಕ್ಕೆ ಸಾಮಾನ್ಯವಾಗಿ ಯಾರೂ ಇರೋದಿಲ್ಲ. ಎಲ್ಲ ದೊಡ್ಡ ದೊಡ್ಡ ವಿಚಾರಗಳಲ್ಲೆಲ್ಲ ಬೇರೆ ಬೇರೆ ಚಾನಲ್ಗಳಲ್ಲಿ ಬರ್ತಾರೆ. ಸ್ಥಳೀಯ ಚಾನಲು ಧರ್ಮವಾಹಿನಿ ಒಂದು ತಂಡಕ್ಕೆ, ಚಾನಲ್ಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ತುಂಬ ಖುಷಿ ಅನ್ನಿಸ್ತಿದೆ. ಯಾಕೆಂದರೆ ನಮ್ಮ ಸ್ಥಳೀಯ ಜಾಗದಲ್ಲಿ, ನಮ್ಮ ಭದ್ರಾವತಿಲಿ ಅದು ಹೆಮ್ಮೆಯ ಒಂದು ಇಂಥ ದೇವಸ್ಥಾನ ಇದೆ ಅಂತಂದರೆ ತುಂಬ ಖುಷಿ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಇವತ್ತು ವಿಶೇಷ ಅಲಂಕಾರ. ವೈಕುಂಠ ಏಕಾದಶಿ ದಿನ ಲಕ್ಷ್ಮೀ ವೆಂಕಟೇಶ್ವರನ ನೋಡೋಕ್ಕೆ ಕಣ್ಣು ತುಂಬಿಸ್ಕೊಂಡ್ವಿ ನಾವಂತೂ. ತುಂಬ ಚೆನ್ನಾಗಿದೆ ಅಲಂಕಾರ. ತುಂಬ ಖುಷಿ ಆಯಿತು ಸರ್. ನನ್ನ ಹೆಸರು ಪ್ರೇಕ್ಷಾ ಅಂತ. ನಾನು ಸಾಫ್ಟ್ವೇರ್ ಇಂಜಿನಿಯರಾಗಿ ವರ್ಕ್ ಮಾಡ್ತಿದ್ದೀನಿ ಬ್ಯಾಂಗ್ಳೂರಲ್ಲಿ. ನಾವು ತುಂಬ ವರ್ಷದಿಂದ ಬರ್ತಾಯಿದ್ದೀವಿ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲಿಗೆ. ಇವತ್ತು ಏಕಾದಶಿ ಇರೋದ್ರಿಂದ ಬರಬೇಕು ಅಂತ. ಆಮೇಲೆ ಇನ್ನು ಬೆಳಗ್ಗೆ ತುಂಬ ರಶ್ ಇತ್ತು. ಸೊ ಇವಾಗ ಸ್ವಲ್ಪ ಫ್ರೀ ಇದೆ. ಇದಾದ್ಮೇಲೆ ಮತ್ತೆ ರಶ್ ಆಗುತ್ತೆ. ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ತುಂಬ ಖುಷಿ ಆಗ್ತಿದೆ. ತುಂಬ ಜನ ಇನ್ನೂ ಬರ್ತಾ ಇದ್ದಾರೆ. ತುಂಬ ಕ್ಯೂ ಕೂಡ ಇದೆ. ಥ್ಯಾಂಕ್ ಯು. ನಂದು ಪೊಲೀಸ್ ಡಿಪಾರ್ಟ್ಮೆಂಟು. ನನ್ನ ಹೆಂಡತಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರು, ಶಿವಮೊಗ್ಗ ತಾಲೂಕು ಜಿಲ್ಲಾ ಅಧ್ಯಕ್ಷರು. ಹಾಗೆ ನಾನು ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸತತವಾಗಿ 36 ವರ್ಷ ಸರ್ವಿಸ್ ಮಾಡಿ ಈಗ ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡು ಒಂದು ವೃದ್ಧಾಶ್ರಮ ಮತ್ತು ಅನಾಥಾಶ್ರಮ ಸಹ ಇದು ಮಾಡ್ಕೊಂಡು ಭದ್ರಾವತಿಲಿ ಇದ್ದೀವಿ. ಎಲ್ಲ ಇವತ್ತು ವೈಕುಂಠ ಜೊತೆ ಇರೋದ್ರಿಂದ ನಮ್ಮ ಫ್ಯಾಮಿಲಿ, ನಮ್ಮ ಅತ್ತೆ, ನಮ್ಮ ಫ್ಯಾಮಿಲಿ ಎಲ್ಲ ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಭಾರಿ ಅದ್ಭುತವಾಗಿದೆ. ನೋಡಲಿಕ್ಕೂ ಭಾರಿ ವಿಶೇಷ ಅಂತ ಅನ್ನಿಸ್ತಿದೆ. ಸ್ವಾಮಿಗೆ ಎಲ್ಲರಿಗೂ ನಮಸ್ಕಾರ.